ಶಿರಸಿಯ ಅಂತ ವಿದ್ಯಾರ್ಥಿಯ ಇನ್ನು ಲೀಸಾ ಖಾನಂಗೆ ಸಿಕ್ತು ನ್ಯಾಯ. ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟಿನಿಂದಾಗಿ ಫೇಲ್ ಆಗಿದ್ದಂತಹ ವಿದ್ಯಾರ್ಥಿನಿ ಲೀಸಾ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರಾಗಿರ್ತಾರೆ ಅಂತ ಹೇಳಿ ಫೇಲ್ ಕೂಡ ಮಾಡಿರ್ತಾರೆ. ಸಮಾಜ ವಿಜ್ಞಾನದಲ್ಲಿ 97 ಅಂಕವನ್ನ ಗಳಿಸಿದ್ದಾರೆ. 97 ಅಂಕವನ್ನ ಗಳಿಸಿರುವಂತಹ ವಿದ್ಯಾರ್ಥಿನಿ ಫೇಲ್ ಅಂತೆ ನೋಡಿ. ಹಿಂಗೆ ಎಡವಟ್ಟಾಗ್ಬಿಟ್ಟಿರುತ್ತೆ. ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟಿನಿಂದ ಫೇಲ್ ಅಂತ ಹೇಳಿ ಬಂದುಬಿಟ್ಟಿತ್ತು. ಲೀಸಾ ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಅಂತ ಹೇಳಿ ಫೇಲ್ ಮಾಡಲಾಗಿರುತ್ತೆ. ಸಮಾಜ ವಿಜ್ಞಾನದಲ್ಲಿ ಈಗ ನೋಡಿದ್ರೆ 97 ಅಂಕವನ್ನ ಗಳಿಸಿಕೊಂಡಿದ್ದಾರೆ ಲೀಸಾ ಖಾನಂ. 625ಕ್ಕೆ 603 ಅಂಕವನ್ನ ಗಳಿಸಿದ್ದಾರೆ ಲೀಸಾ ಖಾನಂ. ಉತ್ತರ ಕನ್ನಡ ಜಿಲ್ಲೆಯ ಇಂಡಿಯನ್ ಉರ್ದು ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ. ತಪ್ಪನ್ನ ಸರಿಪಡಿಸಿಕೊಂಡು ಹೊಸ ಅಂಕಪಟ್ಟಿ ಬಿಡುಗಡೆಯನ್ನ ಕೂಡ ಮಾಡಲಾಗಿದೆ. ರಿಸಲ್ಟ್ ಸರಿಪಡಿಸಿ ಪೋಷಕರಿಗೆ ಕಳುಹಿಸಿದ್ದಾರೆ ಪರೀಕ್ಷಾ ಪ್ರಾಧಿಕಾರ. ಗೈರು ಅಂತ ಹೇಳಿ ನಮೂದಿಸಿ ಫೇಲ್ ಮಾಡಲಾಗಿರುತ್ತೆ. ಪರೀಕ್ಷಾ ಪ್ರಾಧಿಕಾರ ಬಹಳಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಆ ವಿದ್ಯಾರ್ಥಿನಿ ಏನೋ ಗಟ್ಟಿಗಿತ್ತಿ ಏನಾದರೂ ಅದನ್ನ ಅಯ್ಯೋ ಫೇಲಾ ನಾನು ಅಂತ ಹೇಳಿ ಮನ್ಸಿಗೆ ಹಾಕೊಂಡ್ಬಿಟ್ಟು ಈಗಂತೂ ಮಕ್ಕಳುಗಳು ಬಹಳ ಸೂಕ್ಷ್ಮ ಸೂಸೈಡ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆಕೆ ಗಟ್ಟಿಗಿತ್ತಿ ಆಗಿತ್ತು, ಏನಾಯ್ತು ಏನು ಅಂತ ಹೇಳಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಸ್ ನೋಡಿ ಗೈರು ಅಂತ ಹೇಳಿ ಬಂದ್ಬಿಟ್ಟಿತ್ತು. ಎಷ್ಟು ಎಡವಟ್ಟಲ್ವಾ ಇದು. ನನ್ನ ಹೆಸರು ಲೀಸಾ ಖಾನಂ. ನಾನು ಯೂನಿಯನ್ ಪ್ರೌಢಶಾಲೆ ಶಿರಸಿಯ ವಿದ್ಯಾರ್ಥಿನಿ. ನಿನ್ನೆ SSLC ಫಲಿತಾಂಶ ಪ್ರಕಟವಾಗಿದ್ದು ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿ ಎಕ್ಸಾಮನ್ನು ಬರೆದಿದ್ದೆ. ಆದರೂ ಕೂಡ ನನ್ನ ರಿಸಲ್ಟ್ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ನಾನು ಅಟೆಂಡ್ ಆಗಿಲ್ಲ ಅಂತ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆದ್ದರಿಂದ ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಕಾಲ್ ಮಾಡಿ ಎಲ್ಲ ಕೇಳ್ತಾಯಿದ್ರು. ಒಂದಿನದಲ್ಲಿ ನನ್ನ ರಿಸಲ್ಟನ್ನು ಈಗ ಕ್ಲಿಯರ್ ಆಗಿ ಬಂದಿದೆ ಪಾಸ್ ಅಂತ. ಇದಕ್ಕೆ ನಾನು ಫಸ್ಟ್ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ನವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರ ಪ್ರಯತ್ನದಿಂದ ನನ್ನ ರಿಸಲ್ಟ್ ಒಂದೇ ದಿನದಲ್ಲಿ ಕ್ಲಿಯರ್ ಆಗಿ ಬಂದಿದೆ. ನನ್ನ ಹೆಸರು ಲೀಸಾ ಖಾನಂ. ನಾನು ಯೂನಿಯನ್ ಪ್ರೌಢಶಾಲೆ ಶಿರಸಿಯ ವಿದ್ಯಾರ್ಥಿನಿ. ನಿನ್ನೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉದಯ್. ಉದಯ್, ಏನಿದು ಪರೀಕ್ಷಾ ಪ್ರಾಧಿಕಾರ ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಸೂಕ್ಷ್ಮ ಮನಸ್ಥಿತಿಯ ಮಕ್ಕಳು ಕೂಡ ಇರ್ತಾರೆ. ಬಹಳಷ್ಟು ನೋಡ್ತಾ ಇರ್ತೀವಿ, ರಿಸಲ್ಟ್ ಬರ್ತಿದ್ದ ಹಾಗೆ ಕಡಿಮೆ ಮಾರ್ಕ್ಸು ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ಅದರಲ್ಲೂ ಫೇಲ್ ಅಂತ ಬಂದ್ಬಿಟ್ರೆ ಪಾಪ ಅವ್ರಿಗೆ ಏನೋ ಗಟ್ಟಿಗಿತ್ತಿ ಅದನ್ನು ಫೇಸ್ ಮಾಡಿದ್ದಾಳೆ. ಏನಾಯಿತು ಏನು ಅಂತ ಹೇಳಿ ಅಸಂಬಂಧವಾಗಿ ಹೋರಾಟ ಮಾಡಿದ್ದಾಳೆ. ಜೊತೆಗೆ ಒಂದಷ್ಟು ಶಾಸಕರು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಆಕೆಗೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಇವೆಲ್ಲ ನೋಡ್ಕೊಳ್ಬೇಕಾಗಿತ್ತಲ್ವಾ. ಆನಂತರವಾಗಿ ಪರೀಕ್ಷಾ ಪ್ರಾಧಿಕಾರ ಏನು ಹೇಳ್ತಾ ಇದೆ, ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಏನಂತಂದ್ರೆ ನಿನ್ನೆ ಅಷ್ಟೇ SSLC ಫಲಿತಾಂಶ ಪ್ರಕಟವಾಗಿರುವಂತದ್ದು. ಈಗ ನಿನ್ನೆ ಬಂದಂತಹ ಫಲಿತಾಂಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಇಂಡಿಯನ್ ಉರ್ದು ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಅಂದ್ರೆ ಪರೀಕ್ಷೆ ಬರೆದಿರ್ತಕ್ಕಂಥ ಅಂಧ ವಿದ್ಯಾರ್ಥಿನಿ ಲೀಸಾ ಅವರು ಕೂಡ ಪರೀಕ್ಷೆಗೆ ಹಾಜರಾಗಿದ್ರು. ಎಲ್ಲಾ ವಿಷಯದ ಒಂದು ಪರೀಕ್ಷೆ ಕೂಡ ಅವರು ಹಾಜರಾಗಿದ್ರು. ಆದ್ರೆ ಒಂದು ಪರೀಕ್ಷೆಗೆ ಹಾಜರಾಗಿಲ್ಲ ಎನ್ನುವಂಥದ್ದು ಕೂಡ ನಿನ್ನೆ ಫಲಿತಾಂಶದಲ್ಲಿ ಪ್ರಕಟವಾಗಿರುವಂಥದ್ದು. ಇದರಿಂದ ಸಾಕಷ್ಟು ವಿದ್ಯಾರ್ಥಿನಿ ಮತ್ತು ಆಕೆಯ ಪಾಲಕರು ಕೂಡ ಸಾಕಷ್ಟು ನೊಂದಿರುವಂಥದ್ದು. ತಕ್ಷಣ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಭೀಮಣ್ಣ ನಾಯ್ಕ್ ಅವರನ್ನ ಸಂಪರ್ಕಿಸಿದ್ರು. ಈ ರೀತಿಯಾಗಿರ್ತಕ್ಕಂಥ ಎಡವಟ್ಟನ್ನ ಏನು ಮಾಡಿದೆ, ಹಾಗಾಗಿ ಇದನ್ನ ಸರಿಪಡಿಸಿಕೊಡ್ಬೇಕು. ನಾವು ಎಲ್ಲಾ ಪರೀಕ್ಷೆಗೆ ಕೂಡ ಹಾಜರಾಗಿದ್ರು ಕೂಡ ಪರೀಕ್ಷೆಗೆ ಹಾಜರಾಗಿಲ್ಲ ಎನ್ನುವಂತ ಫಲಿತಾಂಶವನ್ನ ಕೊಟ್ಟು ಒಂದು ವಿಷಯದಲ್ಲಿ ಫೇಲ್ ಕೂಡ ಮಾಡಿದ್ರು. ಹೀಗಾಗಿ ತಕ್ಷಣ ಸ್ಪಂದಿಸಿದಂತ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಅವರು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರನ್ನ ಸಂಪರ್ಕ ಮಾಡಿ ಆಗಿರ್ತಕ್ಕಂಥ ಎಡವಟ್ಟವನ್ನ ಈಗ ಸರಿಪಡಿಸಿರುವಂತದ್ದು. ಈಗ ಫಲಿತಾಂಶ ಕೂಡ ಸರಿಯಾಗಿ ಬಂದಿರುವಂತದ್ದು. 624ಕ್ಕೆ 603 ಅಂಕಗಳನ್ನ ಪಡೆಯುವ ಮೂಲಕ ವಿದ್ಯಾರ್ಥಿನಿ ಉತ್ತೀರ್ಣವಾಗಿರುವಂತದ್ದು. ಹೀಗಾಗಿ ಈಗ ಅವರ ಮನೆಯಲ್ಲಿ ಕೂಡ ಸಂತೋಷವನ್ನ ಕೂಡ ಮನೆ ಮಾಡಿರುವಂತದ್ದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.